ಸಂಪೂರ್ಣವಾಗಿ ತನಿಖೆಯನ್ನು ಮಾಡಿ ಅದರ ಸಂಪೂರ್ಣ ರಿಪೋರ್ಟನ್ನು ತೆಗೆದುಕೊಂಡು ಹೈಕಮಾಂಡಿಗೆ ಹೋಗುವಂಥ ಕೆಲಸವನ್ನು ರಾಜ್ಯ ಅಧ್ಯಕ್ಷರು ಮತ್ತು ಲೀಡರ್ ಆಫ್ ಅಪೋಸಿಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗನೆ ಅದು ಇನ್ನೊಂದು ವಾರದೊಳಗಡೆ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಗುರುತಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಖಂಡಿತವಾಗ್ಲೂ. ಬಿಜೆಪಿ ಬಗ್ಗೆ ಬಿಜೆಪಿ ಶಾಸಕರಿಗೆ ವಿಶ್ವಾಸ ಉಳಿಸಿಕೊಂಡಿಲ್ಲ, ಅವ್ರ ಬಗ್ಗೆ ನಂಬಿಕೆ, ಹಾಗಾಗಿ ಅಡ್ಡ ಮತದಾನ ಮಾಡಿದ್ದಾರೆ. ನಿಮಿಷ, ಈ ಕಾಂಗ್ರೆಸ್ ಸರ್ಕಾರ ಶಿವಕುಮಾರ್ ನೇತೃತ್ವದಲ್ಲಿ ಹಣದ ದುರಹಂಕಾರದಿಂದ ಆಡಳಿತ ಮಾಡ್ತಾರೆ. ಇಟ್ ಈಸ್ ಅ ಪೊಲಿಟಿಕಲ್ ಕರಪ್ಷನ್. ಭಾಳ ದೊಡ್ಡ ಪ್ರಮಾಣದ ಹಣವನ್ನು ಖರ್ಚು ಮಾಡಿದ್ದಾರೆ, ಆಮಿಷವನ್ನು ಮಾಡಿದ್ದಾರೆ. ಆಮಿಷಕ್ಕೆ ನಮ್ಮ ಕೆಲವು ಶಾಸಕರು ಬಲಿಯಾಗಿದ್ದಾರೆ. ನಿಜ ಆಗಬಾರ್ದು. ಈಗ ಇಂಥ ಕ್ರಮಗಳಾಗಬಾರ್ದು ಅನ್ನೋದನ್ನು ಎಚ್ಚರಿಕೆಯನ್ನು ಬರುವಂಥ ದಿನಗಳಲ್ಲಿ ನಾವು ವಹಿಸ್ತೀವಿ. ಅದಕ್ಕಾಗಲಿ ಒಂದು ಸಮಿತಿ ಮಾಡಿದ್ದೇವೆ. ಅದು ಬಂದು ರಿಪೋರ್ಟ್ ಬಂದ ತಕ್ಷಣ ಕ್ರಮಗಳು. ನೀಟ್ ಪರೀಕ್ಷೆಯಲ್ಲಿ ನಡೆದಿರುವಂತಹ ಅಕ್ರಮ ಏನಿದೆ ಸರ್, ಅದನ್ನ ಸರಿಯಾಗಿ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12 ವರ್ಷಗಳ ಕಾಲ ಅಂಕೆ ಸಂಖ್ಯೆಯಲ್ಲಿ ಮಾತ್ರ ಆಡಳಿತ ಮಾಡಿದ್ದಾರೆ. ಆದ್ರೆ ಒಂದು ಪರೀಕ್ಷೆಯನ್ನ ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡು ಮಾಡುವಂತ ಸ್ಥಿತಿ ಬಂದ್ಬಿಡ್ತಾ? ಅಲ್ಲ, ಒಂದು ನಿಮಿಷ ಕೇಳಿ. ಈ ರೀತಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ಸರ್, ಅದು ಸತ್ಯ ಕೂಡ. ಒಂದು ನಿಮಿಷ, ಅಂಕೆ ಸಂಖ್ಯೆಗಳು ಸುಮ್ಮನೆ ಬರಲ್ಲ, ಸಾಧನೆಯಿಂದ ಅಂಕೆ ಸಂಖ್ಯೆ ಬಂದಿದೆ. ನಮ್ಮ ಸಂಕಲ್ಪ ಸಾಧನೆಯಾಗಿ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡಿದ್ದಕ್ಕಾಗಿ ಅಂಕೆ ಸಂಖ್ಯೆ ಬಂದಿದೆ. ಸುಮ್ಮನೆ ಅಂಕೆ ಸಂಖ್ಯೆ ಬರೋದಿಲ್ಲ. ಕಾಂಗ್ರೆಸ್ನವರು ಅಂಕೆ ಸಂಖ್ಯೆಗಳನ್ನು ಕೊಡ್ತಾರೆ. ಹಂಗಂದ್ರೆ ಬರೀ ಅಂಕೆ ಸಂಖ್ಯೆ ಆಡಳಿತ. ನಾನು ಡೈಲಿ ಪೇಪರ್ನಲ್ಲಿ ಬರೀ ಅಂಕೆ ಸಂಖ್ಯೆಗಳಿರ್ತವೆ, ಬಿಟ್ಟರೆ ಏನಿದೆ. ಕಾಂಗ್ರೆಸ್ಗೆ ಯಾವುದೇ ನೈತಿಕ ಹಾಕಿಲ್ಲ. UPA ಸರ್ಕಾರ ಇದ್ದಾಗ ಇಂಥ 10 ಹಲವಾರು ಪ್ರಕರಣಗಳಾಗಿವೆ, ಎಲ್ಲ ರಾಜ್ಯಗಳೆಲ್ಲ ಆಗಿದೆ. ಒಂದೇ ನಿಮಿಷ ಕೇಳಿ, ನೀಟ್ ಇರಲಿಲ್ಲ ಅವಾಗ. ಒಂದೇ ನಿಮಿಷ, ನೀವು ಇದನ್ನ ಕರೆಕ್ಟಾಗಿ ಸೀಕ್ವೆನ್ಸ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. UPA ಸರ್ಕಾರ ಇದ್ದಾಗ ರಾಜ್ಯಗಳಲ್ಲಿ ಈ ಥರ ಎಕ್ಸಾಮಿನೇಷನ್ ಆಗ್ತಾ ಇತ್ತು. CET ಮತ್ತು ಮೆಡಿಕಲ್ ಕಾಲೇಜ್ ಎಕ್ಸಾಮಿನೇಷನ್ ರಾಜ್ಯದಲ್ಲಿ ಆಗ್ತಿತ್ತು. ನಮ್ಮ ರಾಜ್ಯದಲ್ಲಿನೇ ಈ ಥರ ಪೇಪರ್ ಲೀಕ್ ಆಗಿ 2-3 ಸತಿ ಪೋಸ್ಟ್ಪೋನ್ ಆಗಿದೆ. ಕರ್ನಾಟಕದಲ್ಲಿ ಆಗಿದೆ, PUC ಇದು ಆಗಿದೆ, CETನೂ ಆಗಿದೆ, ಎಲ್ಲವೂ ಆಗಿದೆ. ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿ ದಾನ್ಲೆ ಆಯಿತು. ಈಗ ಎಲ್ಲ ರಾಜ್ಯದಲ್ಲೂ ಆಗಿತ್ತು. ಈಗ ನೀಟ್ ಬಂದ ಮೇಲೆ ಇದುವರೆಗೂ ಆಗಿರಲಿಲ್ಲ. ಈ ಬಾರಿ ಕೆಲವರು ಈ ವ್ಯವಸ್ಥೆಯನ್ನು ಒಳಗೊಕ್ಕು ಮಾಡಿರುವಂಥ ಕೆಲವು ಜನರು ಮತ್ತು ಈಗಿನ ಡಿಜಿಟಲ್ ಇದರಲ್ಲಿ ಭಾಳ ಬೇಗ ಅದು ಪ್ರಚಾರ ಆಗಿದೆ. ಅದಕ್ಕಾಗಿ ಸಂಪೂರ್ಣ ನಿಯಂತ್ರಣ ಮಾಡೋ ಸಲುವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಬರುವಂಥ ದಿನಗಳಲ್ಲಿ ಅದು ಕಂಪ್ಲೀಟ್ ಫುಲ್ ಪ್ರೂಫ್ ಆಗೇ ಆಗುತ್ತೆ, ಬಿಡೋದಿಲ್ಲ. ಆ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ರಾಜಕಾರಣವನ್ನು ಬೆರೆಸುವಂಥದ್ದು ಸರಿಯಲ್ಲ. ಯುವಕರ ಭವಿಷ್ಯದಲ್ಲಿ ಅನಾನುಕೂಲತೆ ಆದಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ, ಅದು ಸರಿಪಡಿಸುವಂಥ. ಅದರಲ್ಲಿ ರಾಜಕಾರಣ ಮಾಡುವಂಥ ಅವಶ್ಯಕತೆ ಇದೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ಭಾಳ ಒತ್ತಾಯ ಇದೆ. ಅಲ್ಲ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಭಾಳಷ್ಟು ಒತ್ತಾಯ ಬರ್ತದೆ. ನಾವು ಕೂಡ ಭಾಳ ಜನ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅದೆಲ್ಲ ಇರ್ತದೆ. ಆದರೆ ಸಚಿವರು ಆಗಿ ಅವ್ರು ಏನು ಕೆಲಸವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ನೀಟ್ ಅಂದರೆ ಒಂದು ಇಂಡಿಪೆಂಡೆಂಟ್ ಬಾಡಿ. ಅದು NTA ಅನ್ನೋದು ಇಂಡಿಪೆಂಡೆಂಟ್ ಬಾಡಿ. ಅವ್ರಿಗೆ ಸರ್ವ ಅಧಿಕಾರವನ್ನು ಕೊಟ್ಟಿದೆ. ಅವ್ರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಹಲವಾರು ಜನರನ್ನ ಕಿತ್ತು ಒಗೆದಿದ್ದಾರೆ. ಈಗ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.